ನಮಸ್ಕಾರ ಎಲ್ರಿಗೆ, ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಶೇಪ್ಸ್ ಇದರ ಬಗ್ಗೆ ಕಲ್ತಿದ್ವಿ. ಸೊ ಇದನ್ನ ಕ್ಲಾಸಲ್ಲಿ ಶೇಪ್ಸ್ ಇದು ಹಲವಾರು ಇನ್ನಷ್ಟು ಅಡ್ವಾನ್ಸ್ ಫಂಕ್ಷನ್ಸನ್ನು ನೋಡ್ಕೊಳ್ಳೋಣ. ಸೊ ಸ್ಟಾರ್ಟಿಂಗ್ ವಿತ್ ಕಂಬೈನಿಂಗ್ ದ ಶೇಪ್ಸ್. ನೋಡಿ, ನಾನು ಶೇಪಿಗೆ ಹೋಗ್ತೀನಿ. ಇಲ್ಲಿ ಯು ಇದು ಶಾರ್ಟ್ಕಟ್, ರೆಕ್ಟ್ಯಾಂಗಲ್ ಟೂಲ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಬಂದು ಹೀಗೆ ಕ್ರಿಯೇಟ್ ಮಾಡ್ತೀನಿ. ನಾನು ಶಿಫ್ಟ್ ಹೊಡೆದ್ರೆ ಸ್ಕ್ವೇರ್ ಬರ್ತದೆ, ಸ್ಪೇಸ್ ಒತ್ತಿದ್ರೆ ಮೂವ್ ಮಾಡ್ಬೋದು. ಸಿಮಿಲರ್. ಓಕೆ, ಸೊ ಈ ರೀತಿ ಹಂಗೆ ಹೇಗೆ ಬೇಕು ಆ ಥರ ಶೇಪ್ ನಾನು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಒಂದು ಸಾರಿ ಶೇಪ್ ಬಂದ ಮೇಲೆ ನೋಟ್ ಮಾಡಿ, ರೆಕ್ಟ್ಯಾಂಗಲ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಕೂಡ ಟೂಲ್ ಸೆಲೆಕ್ಟ್ ಆಗಿದೆ. ಟಾಪಿಗೆ ಫಿಲ್ಲಿಗೆ ಹೋಗ್ಬೋದು. ನಿಮಗೆ ಯಾವ ಕಲರ್ ಬೇಕು, ಫಿಲ್, ಸ್ಟ್ರೋಕ್ ಅದು ಕೂಡ ಕೊಡ್ಬೋದು ಇಲ್ಲಿ. ಓಕೆ, ಹೀಗೆ ಕೊಡ್ಬೋದು ನಿಮಗೆ. ಈಗ ನೋಡಿ, ನಾನೊಂದು ಹೊಸ ಶೇಪ್ ಕ್ರಿಯೇಟ್ ಮಾಡ್ತೀನಿ. ಏನಾಗ್ತಿದೆ, ಹೊಸ ರೆಕ್ಟ್ಯಾಂಗಲ್ ಆಗಿ ಬರ್ತಿದೆ, ಅಲ್ಲಿ ಹೊಸ ಲೇಯರ್ ಆಗಿ ಬರ್ತಿದೆ ಅಲ್ಲ. ನೋಡಿ ಈ ರೀತಿಯಲ್ಲಿ. ಆದರೆ ನನಗೆ ಇದನ್ನು ಆ್ಯಡ್ ಮಾಡಬೇಕು, ನಂದು ಅದೇ ಶೇಪಿಗೆ ಆ್ಯಡ್ ಮಾಡಬೇಕು. ಹಾಗಾದರೆ ಏನು ಮಾಡ್ತೀನಿ ಅಂದರೆ, ನೋಡಿ ಫಸ್ಟ್ ಆಫ್ ಆಲ್ ಕಂಟ್ರೋಲ್ ಜಿ ಮಾಡ್ತೀನಿ. ನೋಡಿ ನಾನು ಬ್ಯಾಕ್ ಅದೇ ಲೇಯರಲ್ಲಿದ್ದೀನಿ, ಅದೇ ರೆಕ್ಟ್ಯಾಂಗಲ್ ಇದ್ದೀನಿ. ನೋಡಿ ಅದು ಕೂಡ ಹೈಲೈಟ್ ಆಗ್ತಿದೆ. ಈಗ ಶಿಫ್ಟ್ ಒತ್ತೀನಿ. ನೋಡಿ ನಂದು ಕರ್ಸರಲ್ಲಿ ಒಂದು ಚಿಕ್ಕ ಪ್ಲಸ್ ಬರ್ತಿದೆ ಅಲ್ಲ. ಸೊ ಇದು ನಾವು ನೋಡಿದ್ವಿ ಆಲ್ರೆಡಿ. ಸೊ ಲೇಯರಲ್ಲಿ ಕೂಡ ಇದೇ ಥರ ಪ್ಲಸ್, ಮೈನಸ್ ಮತ್ತು ಎಕ್ಸ್ ಬರ್ತಿತ್ತಲ್ಲ. ಹಾಗೆ ಶಿಫ್ಟ್ ಒತ್ತಿದ್ರೆ ನೋಡಿ ಬರ್ತದೆ, ರಿಲೀಸ್ ಮಾಡಿದ್ರೆ ಹೋಗುತ್ತೆ. ಓಕೆ, ಸೊ ಶಿಫ್ಟ್ ಒತ್ತಿ ಈಗ ನೋಡಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇದರ ಮೇಲೆ ಮಾಡ್ತೀನಿ ಬೇಕಾದರೆ. ನೋಡಿ ಈ ಥರ ನಮಗೆ ಆ್ಯಡ್ ಮಾಡ್ಬೋದು. ಏನಾಯ್ತು, ಅದು ಕಂಬೈನ್ ಆಯಿತು. ನೋಡಿ ಇಲ್ಲಿ ಒಂದೇ ಲೇಯರ್ ಬಂದಿತ್ತು. ಓಕೆ, ಈ ಥರ ಕಂಬೈನ್ ಮಾಡ್ಬೋದು. ಹಾಗೆ ನೋಡಿ ಪುನಃ ಶಿಫ್ಟ್ ಒತ್ತೀನಿ. ನೋಡಿ ಕಂಬೈನ್ ಮಾಡ್ಬೋದು. ಆದರೆ ನೋಡಿ ಇದು ಆಲ್ರೆಡಿ ಸ್ಕ್ವೇರಲ್ಲೇ ಬರ್ತಿದೆ. ಓಕೆ, ನನಗೆ ರೆಕ್ಟ್ಯಾಂಗಲ್ ಬೇಕಂದರೆ ವೆರಿ ಸಿಂಪಲ್, ಶಿಫ್ಟ್ ಆ್ಯಂಡ್ ರಿಲೀಸ್ ಮಾಡಿಬೇಡಿ. ಓಕೆ, ರಿಲೀಸ್ ಮಾಡಿದರೆ ನಿಮಗೆ ಯಾವ ರೀತಿ ಶೇಪ್ ಬೇಕು, ಪುನಃ ಶಿಫ್ಟ್ ಒತ್ತಿದ್ರೆ ಪುನಃ ಸ್ಕ್ವೇರ್ ಆಗುತ್ತೆ. ಸೊ ಈ ರೀತಿ ಮಾಡ್ಬೋದು. ಸ್ಪೇಸ್ ಒತ್ತಿ ಕೂಡ ನಿಮಗೆ ಮೂವ್ ಮಾಡ್ಬೋದು. ಸೊ ಇಟ್ ಬಿಕಮ್ಸ್ ವೆರಿ ಸಿಂಪಲ್ ಹಿಯರ್. ಇದೇ ರೀತಿ ನನಗೆ ಸಬ್ಟ್ರ್ಯಾಕ್ಟ್ ಮಾಡಬೇಕಂದ್ರೆ ನೋಡಿ ಆಲ್ಟ್ ಒತ್ತಿ. ಈಗ ನೋಡಿ ಮೈನಸ್ ಆಯಿತು ಅಲ್ಲ, ಈಗ ಮೈನಸ್ ಆಯಿತು. ಈಗ ನಿಮಗೆ ಜಸ್ಟ್ ಶೇಪನ್ನು ಕ್ರಿಯೇಟ್ ಮಾಡ್ಬೋದು. ನೋಡಿ ಪುನಃ ಏನಾಗ್ತಿದೆ ನೋಡಿ, ಈ ರೀತಿಯಲ್ಲಿ ನಿಮ್ಗೆ ಕ್ರಿಯೇಟ್ ಮಾಡ್ಬೋದು. ನಿಮಗೆ ಆಲ್ಟನ್ನು ರಿಲೀಸ್ ಮಾಡ್ಬೋದು. ಓಕೆ, ನಿಮಗೆ ಹೋಲ್ಡ್ ಮಾಡಬೇಕಂತಿಲ್ಲ, ರಿಲೀಸ್ ಮಾಡ್ಬೋದು. ಈಗ ನಿಮಗೆ ಸ್ಪೇಸ್ ಬಾರ್ ಒತ್ತಿ ಅದನ್ನು ಎಲ್ಲಿ ಬೇಕಾದ್ರಲ್ಲಿ ಇಡ್ಬೋದು. ಓಕೆ, ಶಿಫ್ಟ್ ಒತ್ತಿದ್ರೆ ನಿಮಗೆ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸಾಕ್ಟ್ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಂಗೆ ಇಲ್ಲೊಂಥರ ಹೋಲ್ ಥರ ಮಾಡಬೇಕು. ನೋಡಿ ಇಲ್ಲಿ ಮಾಡ್ತೀನಿ, ನಾನು ರಿಲೀಸ್ ಮಾಡ್ತೀನಿ. ಏನಾಯ್ತು ನೋಡಿ, ಅಷ್ಟು ಜಾಗ ಕಟ್ ಆಯಿತು. ಓಕೆ, ಸಬ್ಟ್ರ್ಯಾಕ್ಟ್ ಫ್ರಮ್ ಸೆಲೆಕ್ಷನ್ ಆಗಿದೆ. ಹಾಗೆ ಪುನಃ ಮಾಡ್ತೀನಿ, ನಾನು ಆಲ್ಟಿಗೆ ಒತ್ತೀನಿ. ನೋಡಿ ಮೈನಸ್ ಬಂತು. ದೆನ್ ಐ ಗೋ ಹಿಯರ್, ಸ್ಪೇಸ್ ಬಾರ್ ಏನಾದ್ರು ಯೂಸ್ ಮಾಡ್ತೀನಿ, ಎಲ್ಲಿ ಬೇಕು ಅಲ್ಲಿಡ್ತೀನಿ. ಆ್ಯಂಡ್ ಐ ಸಬ್ಟ್ರ್ಯಾಕ್ಟ್ ಫ್ರಮ್ ದ ಶೇಪ್. ನೋಡಿ ಈ ರೀತಿ ನನಗೆ ಸಬ್ಟ್ರ್ಯಾಕ್ಟ್ ಮಾಡ್ಬೋದು. ಓಕೆ, ಸಿಮಿಲರ್ಲಿ ನಂದು ಥರ್ಡ್ ಆಪ್ಷನ್ ಈಸ್ ಇಂಟರ್ಸೆಕ್ಷನ್. ನೋಡಿ ಶಿಫ್ಟ್ ಮತ್ತು ಆಲ್ಟ್ ಒತ್ತೀನಿ. ನೋಡಿ ಎಕ್ಸ್ ಬರ್ತಿದಲ್ಲ, ನೋಡಿ ಈ ಥರ. ಈಗ ಹೋಗ್ತೀನಿ, ಕ್ರಿಯೇಟ್ ಮಾಡ್ತೀನಿ, ಎರಡನ್ನು ರಿಲೀಸ್ ಮಾಡ್ತೀನಿ. ಓಕೆ, ಶಿಫ್ಟ್ ಆ್ಯಂಡ್ ಆಲ್ಟನ್ನು ರಿಲೀಸ್ ಮಾಡ್ತೀನಿ. ನಮಗೆ ಶೇಪ್ ಬರೋ ತನಕ ಮಾತ್ರ ಬೇಕು, ಮತ್ತೆ ರಿಲೀಸ್ ಮಾಡ್ಬೋದು. ಅದಾದಮೇಲೆ ನೋಡಿ ನಾನು ಎಕ್ಸಾಕ್ಟ್ಲಿ ಎಲ್ಲಿ ಬೇಕು ಹಾಗೆ ನಾನು ಇಡ್ತೀನಿ. ಶಿಫ್ಟ್ ಅಂದರೆ ಸ್ಕ್ವೇರ್ ಇಡ್ತೀನಿ. ಸೊ ನಿಮಗೆ ಇದನ್ನು ಹೇಗೆ ಬೇಕು ಹಾಗೆ ನಿಮಗೆ ಅರೇಂಜ್ ಮಾಡೋದು. ಇಂಟರ್ಸೆಕ್ಷನ್ ಅಂದ್ರೇನು, ಏನೆಲ್ಲ ಅದರ ಒಳಗೆ ಬರ್ತಿದೆ ಅದೆಲ್ಲ ಮಾತ್ರ ಸೇವ್ ಆಗ್ತದೆ. ಓಕೆ, ಉಳಿದದೆಲ್ಲ ಡಿಲೀಟ್ ಆಗ್ತದೆ. ಓಕೆ, ಸೊ ಅದು ಕಾನ್ಸೆಪ್ಟ್ ಇಂಟರ್ಸೆಕ್ಷನ್ ಅಂದರೆ. ಸೊ ಈ ರೀತಿ ನಿಮಗೆ ಮಾಡ್ಕೊಳ್ಬೋದು. ಸೊ ನೋಡಿ ಇದೆಲ್ಲ ಕಂಪ್ಲೀಟಾಗಿ ಒಂದೇ ಲೇಯರಲ್ಲಿ ಇದೆ ಅಲ್ಲ, ಹೀಗೆ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಬಟ್ ನೋಡಿ ಇಲ್ಲಿ ನನಗೆ ಫಾರ್ ಎಕ್ಸಾಂಪಲ್ ಸ್ವಲ್ಪ ಚೇಂಜಸ್ ಮಾಡಬೇಕಿದ್ದಕ್ಕೆ. ಸೊ ನಿಮಗೆ ಇಲ್ಲಿ ಹೋಗ್ಬೋದು ಸೆಲೆಕ್ಷನ್ ಟೂಲಿಗೆ, ಕಮ್ ಟು ದ ಪಾತ್ ಸೆಲೆಕ್ಷನ್ ಟೂಲ್. ಓಕೆ, ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ ಪಾತ್ ಸೆಲೆಕ್ಷನ್ ಟೂಲ್ ಹೇಗೆ ಯೂಸ್ ಮಾಡೋದು ಅಂತ. ಸೊ ಬೇಸಿಕ್ಕಾಗಿ ನಾನೀಗ ಪಾತ್ ಸೆಲೆಕ್ಷನ್ ಟೂಲಲ್ಲಿ ಕ್ಲಿಕ್ ಮಾಡಿದರೆ ನೋಟಿಸ್ ಮಾಡಿ, ಒಂದು ಐ ಮೇಡ್ ಆಲ್ ದ ಸೆಲೆಕ್ಷನ್ ಏನಾಗ್ತಿದೆ, ಇದು ಪ್ರತಿಯೊಂದು ಇನ್ನೂ ಸಹ ಡಿಫ್ರೆಂಟ್ ಆಗಿದೆ. ಇಟ್ಸ್ ಇನ್ ಸೇಮ್ ಲೇಯರ್. ನೋಡಿ ಇದು ಪ್ರತಿಯೊಂದು ಸ್ಟಿಲ್ ಡಿಫ್ರೆಂಟ್ ಆಗಿದೆ. ಅಂದರೆ ನನಗೆ ಇಂಡಿವಿಜುವಲಿಗೆ ಹೋಗಿ ಇದನ್ನು ಎಡಿಟ್ ಮಾಡ್ಬೋದು. ನೋಡಿ ಇದನ್ನು ಇಲ್ಲಿ ತಂದಿರ್ತೀನಿ. ಈಗೇನಾಯಿತು, ಇದು ಇಂಟರ್ಸೆಕ್ಷನ್ ಆಯಿತು. ಓಕೆ, ನನಗೆ ಅದು ಇಂಟರ್ಸೆಕ್ಷನ್ ಡಿಲೀಟೇ ಮಾಡ್ಬೋದು. ನೋಡಿ ಡಿಲೀಟ್ ಕೀ ಒತ್ತಿದೆ, ಡಿಲೀಟ್ ಆಯಿತು. ಆರ್ ಐ ಕ್ಯಾನ್ ಯೂಸ್ ದ ಪಾತ್ ಸೆಲೆಕ್ಷನ್. ನೋಡಿ ಇದನ್ನು ಒತ್ತೀನಿ. ನೋಡಿ ಇದು ಮಾತ್ರ ಸೆಲೆಕ್ಟ್ ಆಗಿದೆಯಲ್ಲ, ಮತ್ತು ಇದನ್ನು ಮಾತ್ರ ನನಗೆ ಮೂವ್ ಮಾಡ್ಬೋದು. ನೋಡಿ ಕಂಬೈನ್ ಫ್ರಮ್ ದ ಶೇಪ್ ಅಲ್ಲ, ಹೀಗೆ ಮಾಡ್ಬೋದು. ನೋಡಿ ಸಬ್ಟ್ರ್ಯಾಕ್ಟ್ ಫ್ರಮ್ ದ ಶೇಪ್. ನೋಡಿ ಇದನ್ನು ಹೀಗೆ ಸಬ್ಟ್ರ್ಯಾಕ್ಟ್ ಮಾಡೋದು ನನಗೆ. ಸೊ ನಿಮಗೆ ಇದು ಕಂಪ್ಲೀಟಾಗಿ ಹೇಗೆ ಬೇಕಾದನ್ನು ಮೂವ್ ಮಾಡ್ಬೋದು. ಸೊ ನಿಮಗೆ ಪಾತ್ ಸೆಲೆಕ್ಷನ್ ಟೂಲ್ ಎಲ್ಲಿ ಯೂಸ್ ಮಾಡ್ಬೋದು. ಅದೇ ರೀತಿ ಕಂಟ್ರೋಲ್ ಕ್ಲಿಕ್ ಔಟ್ ಸೈಡ್, ಐ ಮೀನ್ ಟು ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಅಲ್ಲ. ನೋಡಿ ಈ ರೀತಿ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಬರ್ಬೋದು, ಸೆಲೆಕ್ಟ್ ಮಾಡ್ಬೋದು ಈ ಥರ. ದೆನ್ ಕ್ಲಿಕ್ ಆ್ಯಂಡ್ ಡ್ರ್ಯಾಗ್. ನೋಡಿ ನಿಮಗೆ ಪುನಃ ಹೇಗೆ ಬೇಕು ಹಾಗೆ ನಿಮಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ ಇಲ್ಲಿ ಬಂದೆ, ಕ್ಲಿಕ್ ಮಾಡಿ ಇದನ್ನು ಡ್ರ್ಯಾಗ್ ಮಾಡಿದೆ, ಇದು ಬಂದೆ ಕ್ಲಿಕ್ ಮಾಡಿ ಇದನ್ನು ಹೀಗೆ ಡ್ರ್ಯಾಗ್ ಮಾಡಿದೆ. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಅಪ್ ಟು ಯು. ಓಕೆ, ನಿಮಗೆ ಹೇಗೆ ಶೇಪ್ಸ್ ಬೇಕು ಆ ಥರ ನಿಮಗೆ ಸೆಲೆಕ್ಷನ್ ಟೂಲಿಂದ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ನೋಡಿ ಇದನ್ನು ಡಿಲೀಟ್ ಮಾಡ್ತೀನಿ ನಾನು. ನೋಡಿ ಅದೆಲ್ಲ ಒಂದೇ ಲೇಯರ್ ಅಲ್ಲ, ನೋಡಿ ಡಿಲೀಟ್ ಆಯ್ತಲ್ಲ. ನಾನು ಅದೇ ರೀತಿಯಲ್ಲಿ ಪುನಃ ಕ್ರಿಯೇಟ್ ಮಾಡ್ಬೋದು ಈ ಥರ. ನೋಡಿ ಇಲ್ಲಿ ಹೋಗಿ ಕಲರ್ ಫಿಲ್ ಕೊಡ್ಬೋದು ನನಗೆ. ಅದಾದಮೇಲೆ ನಿಮಗೆ ಶಾರ್ಟ್ಕಟ್ಸ್ ಸ್ವಲ್ಪ ಡಿಫಿಕಲ್ಟ್ ಅನಿಸಿದರೆ ಕೂಡ ನಿಮಗೆ ಇಲ್ಲಿ ಟಾಪಿಗೆ ಬರ್ಬೋದು. ಇಲ್ಲಿ ಒಂದು ಸಣ್ಣ ಆಪ್ಷನ್ ಇದೆಲ್ಲ, ಅಗೇನ್ ಮೇಕ್ ಶ್ಯೂರ್ ಯುವರ್ ರೆಕ್ಟ್ಯಾಂಗಲ್ ಸೆಲೆಕ್ಟೆಡ್ ಆ್ಯಂಡ್ ಮೇಕ್ ಶ್ಯೂರ್ ದ ಟೂಲ್ ಸೆಲೆಕ್ಟ್. ಓಕೆ, ಇನ್ನು ಇಲ್ಲಿಗೆ ಬನ್ನಿ. ಇಲ್ಲಿ ಬಂದು ನಿಮಗೆ ಹಲವಾರು ಆಪ್ಷನ್ಸ್ ಇದೆ. ನೋಡಿ ಇಲ್ಲಿ ಕಂಬೈನ್ ದ ಶೇಪ್ಸ್. ಸೊ ಕಂಬೈನ್ ಕೊಟ್ಟರೆ ನೋಡಿ ಆಟೋಮೆಟಿಕ್ಕಾಗಿ ಪ್ಲಸ್ ಬಂತು.
ಆಮೇಲೆ ನಂಗೆ ಕಂಬೈನ್ ಮಾಡೋದು. ನೋಡಿ ಶಿಫ್ಟ್ ಬೇಕಾದರೆ ಸ್ಕ್ವೇರ್ ಬರುತ್ತೆ. ಸೊ ಇದೆಲ್ಲ ನಿಮಗೆ ಹೇಗೆ ಬೇಕು ಹಾಗೆ ಮಾಡ್ಬೋದು. ಅದೇ ರೀತಿ ಇಲ್ಲಿ ನಾನು ಸಬ್ಟ್ರಾಕ್ಟ್ ಕೊಡ್ತೀನಿ. ಒಂದು ನೋಟ್ ಮಾಡಿ, ನಾನು ಡೈರೆಕ್ಟಾಗಿ ಸಬ್ಟ್ರಾಕ್ಟ್ ಕೊಟ್ಟರೆ ನೋಡಿ ಇದು ಆಲ್ರೆಡಿ ಸೆಲೆಕ್ಟ್ ಆಗಿದೆ ಅಲ್ಲ, ಅದೇ ಸಬ್ಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಕಂಟ್ರೋಲ್ ಜಿ ಹೊಡಿತೀನಿ ಆ್ಯಂಡ್ ಜಸ್ಟ್ ಹೊರಗೆ ಎಲ್ಲದು ಕ್ಲಿಕ್ ಮಾಡ್ತೀನಿ. ನೋಡಿ ಈ ಥರ ಲೇಯರಲ್ಲಿ ಹೊರಗೆ ಎಲ್ಲ ಕ್ಲಿಕ್ ಮಾಡ್ತೀನಿ, ಸೆಲೆಕ್ಷನ್ ಹೋಯಿತು. ಪುನಃ ರೆಕ್ಟಾಂಗಲ್ ಸೆಲೆಕ್ಟ್ ಮಾಡಿ. ನೋಡಿ ಇದು ಸೆಲೆಕ್ಟ್ ಆಗಬೇಕು, ಆದರೆ ಇಂಡಿವಿಜುವಲ್ ಆಗಿ ಪಾತ್ ಕಾಣಬಾರ್ದು. ಓಕೆ, ದೆನ್ ಗೋ ಬ್ಯಾಕ್ ಆ್ಯಂಡ್ ಗಿವ್ ಸಬ್ಟ್ರಾಕ್ಟ್ ಫ್ರಮ್ ಶೇಪ್. ನೋಡಿ ಈಗ ನಾನು ಸಬ್ಟ್ರಾಕ್ಟ್ ಮಾಡ್ತೀನಿ. ಸೊ ಏನೆಲ್ಲ ಸೆಲೆಕ್ಟ್ ಮಾಡ್ತೀನಿ ಅದೆಲ್ಲ ಸಬ್ಟ್ರಾಕ್ಟ್ ಆಯ್ತಲ್ಲ. ಹಾಗೆ ನಾನು ಅಗೇನ್ ಕ್ಲಿಕ್ ಔಟ್ ಸೈಡ್, ಇಲ್ಲಿ ಬರ್ತೀನಿ, ಸೆಲೆಕ್ಟ್ ಮಾಡ್ತೀನಿ. ಇಂಟರ್ಸೆಕ್ಷನ್ಗೆ ಕೂಡ ಬಂದು ಇದನ್ನು ಇಂಟರ್ಸೆಕ್ಷನ್ ಕೂಡ ಮಾಡ್ಬೋದು. ಸೊ ನಿಮಗೆ ಯಾವುದು ಸಿಂಪಲ್ ಅನಿಸುತ್ತೆ ಆ ಥರ ನಿಮಗೆ ಫಾಲೋ ಮಾಡ್ಬೋದು. ಸೊ ಈ ರೀತಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಹಾಗೆ ಇನ್ನೊಂದು ಆಪ್ಷನ್ ಇದೆ ನೋಡಿ ಇಲ್ಲಿ, ನೋಡಿ ಎಕ್ಸ್ಕ್ಲೂಡ್ ಓವರ್ಲ್ಯಾಪಿಂಗ್ ಶೇಪ್ಸ್ ಅಂತ. ಅಂದರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ನಾನೇನಾದರೂ ಒಂದು ಕ್ರಿಯೇಟ್ ಮಾಡಿದ ಥರ ಒಂದು ಹೊಸ ಶೇಪ್ ಕ್ರಿಯೇಟ್ ಮಾಡಿದ್ದೀನಿ. ನಾನೀಗ ಇಲ್ಲಿ ಬಂದು ಎಕ್ಸ್ಕ್ಲೂಡ್ ಓವರ್ಲ್ಯಾಪಿಂಗ್ ಶೇಪ್ ಕೊಟ್ಟರೆ, ಸೊ ಏನಾದರೂ ಕ್ರಿಯೇಟ್ ಮಾಡಿದರೆ, ಸೊ ಇದು ಇಂಟರ್ಸೆಕ್ಷನ್ ಆಪೋಸಿಟ್. ಸೊ ಏನೆಲ್ಲ ಇಂಟರ್ಸೆಕ್ಟ್ ಆಗ್ತಿದೆ ಅದು ಡಿಲೀಟ್ ಆಗ್ತದೆ, ಆಪೋಸಿಟ್ ಎಲ್ಲ ಸೇವ್ ಆಗ್ತದೆ. ಸೊ ಈ ರೀತಿಯೆಲ್ಲ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಅಗೇನ್ ನಿಮ್ಗೆ ಗೊತ್ತಿದೆ ಅಲ್ಲ. ಸೊ ಪ್ರತಿಯೊಂದು ನೀವು ಕೂಡ ಇಲ್ಲಿ ಬರ್ಬೋದು, ನಿಮಗೆ ಅದನ್ನು ಡಿಫ್ರೆನ್ಸ್ ಮಾಡ್ಬೋದು. ಸೊ ಇದೆಲ್ಲ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ. ಓಕೆ, ಹಾಗೆ ಫೈನಲಿ ಇಲ್ಲಿ ನೋಡಿ ನಾನು ಶೇಪ್ ಇದೆ ಅಲ್ಲ, ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಟಾಪಿಗೆ ಬರ್ತೀನಿ. ನೋಡಿ ನನಗೆ ಈ ಥರ ಎಲ್ಲ ಬೇಡ, ನನಗೆ ಮರ್ಜ್ ಮಾಡಬೇಕು ಕಂಪ್ಲೀಟಾಗಿ. ನನಗೆ ಒಂದೇ ಶೇಪ್ ಬೇಕು. ನಾನು ಈ ಥರ ಮರ್ಜ್ ಶೇಪ್ ಕಾಂಪೊನೆಂಟ್ಸ್ ಕೊಟ್ಟರೆ ನೋಡಿ ಅದು ಕಂಪ್ಲೀಟಾಗಿ ಮರ್ಜ್ ಆಯಿತು. ಸೊ ಫಾರ್ ಎಕ್ಸಾಂಪಲ್ ಈಗ ನಾನು ಸೆಲೆಕ್ಟ್ ಮಾಡಿದೆ ನೋಡಿ, ಇದು ಈ ಥರ ಸೆಲೆಕ್ಟ್ ಆಯ್ತಲ್ಲ. ಸೊ ಇದು ಕಂಪ್ಲೀಟ್ ಶೇಪ್ ಆಗಿದೆ. ಈ ರೀತಿ ಕೂಡ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ನಿಮ್ಮದು ಶೇಪ್ ಆಪರೇಷನ್ಸ್. ಸೊ ಈ ರೀತಿ ಯು ಕ್ಯಾನ್ ಈಸಿಲಿ ಕ್ರಿಯೇಟ್ ಎನಿ ಶೇಪ್ಸ್ ಯು ವಾಂಟ್. ಈಗ ನಾವು ಸ್ಟ್ರೋಕ್ಸ್ ಇದು ಇನ್ನಷ್ಟು ಹಲವಾರು ಫಂಕ್ಷನ್ಸ್ ನೋಡೋಣ. ಸೊ ನಾನು ಇಲ್ಲಿ ಬರ್ತೇನೆ, ಅಲ್ಲಿ ನೋಡಿ ಒಂದು ರೆಕ್ಟಾಂಗಲ್ ಕ್ರಿಯೇಟ್ ಮಾಡ್ತೀನಿ ಕ್ವಿಕ್ಕಾಗಿ. ನೋಡಿ ಈಗ ಇಲ್ಲಿ ಬಂದು ನಾನೊಂದು ಸ್ಟ್ರೋಕ್ ಕಲರ್ ಕೊಡ್ತೀನಿ ಫಸ್ಟ್ಲಿ. ಸೊ ಐ ಗಿವ್ ಸಮ್ ಸಾಲಿಡ್ ಕಲರ್. ಓಕೆ, ನೋಡಿ ಅದಾದಮೇಲೆ ನಾನು ಬ್ಲ್ಯಾಕ್ ಕಲರ್ ಕೊಟ್ಟೆ. ಇಲ್ಲಿ ನಾನೆಷ್ಟು ಒಂದು 10 ಪಿಕ್ಸೆಲ್ಸ್ ಕೊಡ್ತೀನಿ. ಸೊ 10 ಎಂಟರ್ ಹೊಡಿತೀನಿ, 10 ಪಿಕ್ಸೆಲ್ಸ್ ಬಂತು. ಈಗ ಇಲ್ಲಿ ಅಡಿಷ್ನಲ್ ಆಪ್ಷನ್ಸ್ ಇದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಡ್ರಾಪ್ ಡೌನನ್ನು ಈಗ ಇಲ್ಲಿ ನೋಡಿ ಅಲೈನ್ಮೆಂಟಲ್ಲಿ ಕೊಡ್ಬೋದು. ಹಾಗೆ ಇಲ್ಲಿ ಮೋರ್ ಆಪ್ಷನ್ಸ್ ಇದೆಯಲ್ಲ, ಸೊ ನಾನು ಅದು ಕೊಡ್ತೀನಿ ಎಕ್ಸಾಕ್ಟಾಗಿ. ನೋಡಿ ಸೊ ನಂಗೆ ಇಲ್ಲೇ ಬಂತೆಲ್ಲ. ಸೊ ವಾಟ್ ಐ ಕ್ಯಾನ್ ಡೂ ಇಸ್ ನೋಡಿ ಇಲ್ಲಿ ಅಲೈನ್ಮೆಂಟ್ ನಂಗೆ ಕೊಡ್ಬೋದಲ್ಲ. ಸೊ ನಾನು ಇಲ್ಲಿ ಅಲೈನ್ಮೆಂಟನ್ನು ಇನ್ಸೈಡ್ ಕೊಡ್ಬೋದು, ಇಲ್ಲಾಂದರೆ ಔಟ್ಸೈಡ್ ಕೊಡ್ಬೋದು. ಏನಾಗ್ತದೆ ಈಗ ಇನ್ಸೈಡ್ 10 ಬಂದಿದೆ, ಔಟ್ಸೈಡ್ ಕೊಟ್ಟರೆ ಔಟ್ಸೈಡ್ 10 ಪಾಯಿಂಟ್ಸ್ ಬರ್ತಿದೆ. ಹಾಗೆ ನಾನು ಸೆಂಟರ್ ಕೊಟ್ಟರೆ 5 ಪಾಯಿಂಟ್ಸ್ ಇನ್ಸೈಡ್ ಬರ್ತಿದೆ, 5 ಪಾಯಿಂಟ್ಸ್ ಔಟ್ಸೈಡ್ ಬರ್ತಿದೆ. ಸೊ ನಾನು ಈ ಥರ ಅಲೈನ್ಮೆಂಟನ್ನು ಕೂಡ ಕೊಡ್ಬೋದು ಹೇಗೆ ಬೇಕು ಹಾಗೆ. ಸೊ ಅದಾದಮೇಲೆ ನೋಡಿ ಇಲ್ಲಿ ಡ್ಯಾಶ್ ಲೈನ್ ಇದೆ ಕೆಳಗೆ ಅಲ್ಲ. ಸೊ ಇದೇನಿದು ಹೀಗೆ ನಾನು ಕೊಟ್ಟರೆ ನೋಡಿ ಒಂಥರ ಡ್ಯಾಶ್ ಲೈನ್ ಬರ್ತಿದೆ. ಸೊ ನನಗೆ ಒಂಥರ ಪ್ಯಾಟರ್ನ್ ಥರನೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ನಾನಿಲ್ಲಿ 4 ಕೊಡ್ತೀನಿ, ಟ್ಯಾಬ್ ಓದ್ತೀನಿ. ಸೊ ಟು ಗೋ ಫಾಸ್ಟರ್. ಸೊ ಇಲ್ಲಿ 2 ಕೊಡ್ತೀನಿ, 2 ಟ್ಯಾಬ್ 1 1. ಸೊ ಏನಾಗ್ತದೆ ಈಗ ನೀವು ಎಕ್ಸಾಕ್ಟಾಗಿ ಪ್ಯಾಟರ್ನ್ ನೋಡಿದರೆ ನೋಡಿ ಇಲ್ಲಿ 4 ಪಾಯಿಂಟ್ಸ್ ಆಫ್ ಡ್ಯಾಶ್ ಇದೆ, 4 ಪಾಯಿಂಟ್ಸ್ ಆಫ್ ಗ್ಯಾಪ್ ಇದೆ, 2 ಪಾಯಿಂಟ್ಸ್ ಡ್ಯಾಶ್, 2 ಪಾಯಿಂಟ್ಸ್ ಗ್ಯಾಪ್, ಮತ್ತು 1 ಪಾಯಿಂಟ್ ಇದು ಡ್ಯಾಶ್ ಮತ್ತು ಗ್ಯಾಪ್ ಇದೆ. ಸೊ ಈ ಥರ ಪ್ಯಾಟರ್ನ್ ರೀತಿಯಲ್ಲಿ ಕೂಡ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ, ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಬೋದು ನೋಡಿ. ಹಾಗೆ ಇಲ್ಲಿ ಕ್ಯಾಪ್ಸ್ ಬರ್ತಿದೆಯಲ್ಲ. ಸೊ ಇದು ಕ್ಯಾಪ್ಸ್ ಏನು, ಸೊ ಇದು ನಾರ್ಮಲ್ ಉಂಟು, ಬಟ್ ಅಲ್ಲುಂಟು. ನಾನು ರೌಂಡ್ ಕೊಟ್ಟರೆ ನೋಡಿ ಒಂಥರ ರೌಂಡಲ್ಲಿ ಬರ್ತುಂಟಲ್ಲ, ಹೀಗೆ ಕ್ರಿಯೇಟ್ ಮಾಡ್ಬೋದು. ಹಾಗೆ ನೀವು ಸ್ಕ್ವೇರ್ ಕೊಟ್ಟರೆ ನೋಡಿ ಇನ್ನಷ್ಟು ಎಕ್ಸ್ಟ್ರಾ ಕ್ರಿಯೇಟ್ ಆಗಿದೆ ಈ ಥರ. ಸೊ ಈ ಥರ ಆಪ್ಷನ್ಸ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ನಾನು ಇಲ್ಲಿ ಗ್ಯಾಪನ್ನು ಜಾಸ್ತಿ ಕೊಟ್ಟರೆ ನೋಡಿ ಇಲ್ಲಿ ಮೂರು ಡಿಸ್ಟೆನ್ಸ್ ಸಿಗ್ತದೆ ನನಗೆ, ರೈಟ್. ಸೊ ಈ ಥರ ಮಾಡ್ಬೋದು. ಹಾಗೆ ಇದು ಲಾಸ್ಟ್ ಆಪ್ಷನ್ ನೋಡಿ ಕಾರ್ನರ್ಸ್ ಅಂತ. ಆ್ಯಂಡ್ ನೋಟ್ ಮಾಡಿ ಇಲ್ಲಿ ನಾನು ಆಫ್ ಮಾಡಿದ್ದೀನಿ ಡ್ಯಾಶ್ ಲೈನ್ಸನ್ನು. ಯು ಕ್ಯಾನ್ ಆನ್ ಇಟ್ ಆಲ್ಸೋ, ನೋ ಪ್ರಾಬ್ಲಮ್. ನೋಡಿ ಇಲ್ಲಿ ಎಕ್ಸಾಕ್ಟಾಗಿ ಇಲ್ಲಿ ಏನಾಗ್ತಿದೆ ಎಡ್ಜ್ ನೋಡಿ ಒಂಥರ ಶಾರ್ಪ್ ಇದೆಯಲ್ಲ, ಸೊ ಅದು ಮೀಟರ್ ಅಂತ. ಸೊ ನನಗೆ ಹಾಗೆ ರೌಂಡ್ ಕೂಡ ಮಾಡ್ಬೋದು. ನೋಡಿ ಒಂದು ರೌಂಡ್ ಥರ ಬಂದಿದೆ, ಇಲ್ಲಾಂದರೆ ಒಂಥರ ಬೆವೆಲ್ ಥರನೂ ಮಾಡ್ಬೋದು. ಸೊ ಆಲ್ ದೀಸ್ ಆಪ್ಷನ್ಸ್ ಆರ್ ಅವೈಲೇಬಲ್ ಫಾರ್ ಮೀ ಹಿಯರ್. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಇರಿ. ಸೊ ಬೈ ದ ಎಂಡ್ ಆಫ್ ದ ಕ್ಲಾಸಸ್ ನಿಮಗೆ ಒಂದು ಟಚ್ ಬರುತ್ತೆ ಫೋಟೋಶಾಪಲ್ಲಿ. ಓಕೆ, ದೆನ್ ಯು ಕ್ಯಾನ್ ಸ್ಟಾರ್ಟ್ ಫ್ರೀಲಾನ್ಸಿಂಗ್ ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಅರ್ನಿಂಗ್ ಆಸ್ ವೆಲ್. ಓಕೆ, ಸೊ ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ದ ವಿಡಿಯೋ ಅಮಾಂಗ್ ಯುವರ್ ಫ್ರೆಂಡ್ಸ್. ಹಾಗೆ ಚಾನಲ್ಗೆಲ್ಲ ಕೂಡ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಶುಭ ದಿನ.